ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಮನೆ ಅಂದ ತಕ್ಷಣವೇ ನಮಗೆ ದೇವಾಲಯ ಜ್ಞಾಪಕ ಬರ್ತದೆ. ನಾವು ಪ್ರತಿ ಸಾರಿ ಕಾರ್ಯಕ್ರಮ ಹೇಳ್ತಾ ಇರ್ತೀವಿ, ಮನೆ ಮಂತ್ರಾಲಯ ಆಗಬೇಕು, ಮನಸ್ಸು ದೇವಾಲಯವಾಗಬೇಕು ಅಂತ. ಅಲ್ಲಿಗೆ ಆ ಮಂತ್ರಾಲಯದಲ್ಲಿ ನಮ್ಮ ಮನಸ್ಸು ದೇವಾಲಯ ಆಗಬೇಕು ಅಂತಂದಾಗ ನಾವು ದೇವರಾಗ್ಬಿಟ್ಟಿರ್ತೀವಿ. ಇದಕ್ಕಿಂತ ಭಾಗ್ಯ ಇನ್ನೇನು ಬೇಕು ಹೇಳಿ ನಮಗೆ. ಆದರೆ ಎಷ್ಟು ಜನಗಳಿಗೆ ಇದು ಅನ್ವಯ ಆಗುತ್ತೆ ಅಂತಕ್ಕಂಥ ನೋಡಿದ್ರೆ ಎಲ್ಲೋ ಯಾವುದೋ ಒಂದು 100ಕ್ಕೆ 1-2 ಇರಬೇಕು ಅನ್ಕೊತೀವಿ. ಯಾಕಂದರೆ ಅಂಥ ಪುಣ್ಯ ನಾವೆಲ್ಲಿ ಕೇಳ್ಕೊಂಬಂದಿದ್ದೀವಿ ಅಂತೇಳಿ ಇವತ್ತು ಭಾಳ ಜನ ಹೇಳ್ತಾರೆ. ಕೆಲವರು ಏನೋ ನಡೀತಾ ಇದೆ, ಜೀವನ ನಡೀತಾ ಇದೆ, ಚೆನ್ನಾಗಿದ್ದೀವಿ, ಓಕೆ 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 ಅಂತ ಅಂದ್ಕೊಂಡು ಇರ್ತಕ್ಕಂಥ ಒಂದು ಜೀವನದಲ್ಲೇ ತೃಪ್ತಿಯನ್ನು ಪಟ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಬೆಳೀತಾ 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 ಕೆಲವು ಕುಟುಂಬಗಳಲ್ಲಿ ಏನಾಗುತ್ತೆ ಅಂತಂದಾಗ ಅವ್ರು ಎಲ್ಲರೂ ಚೆನ್ನಾಗಿರ್ತಾರೆ, ಮನೆಯವರೆಲ್ಲರೂ ಚೆನ್ನಾಗಿರ್ತಾರೆ. ಆದರೆ ಕುಟುಂಬದಲ್ಲಿ ಏನೋ ಒಂದು ವ್ಯತ್ಯಾಸಗಳು ಆಗಾಗ ನಡೀತಕ್ಕಂಥ ಸಂದರ್ಭದಲ್ಲಿ ಆ ವ್ಯತ್ಯಾಸಗಳನ್ನು ಗುರುತಿಸಲಾರದಷ್ಟು ಒಂದು ಪರಿಸ್ಥಿತಿಗೆ ಅವ್ರು ಹೊರಟಾಗಿರ್ತಾರೆ. ಇವತ್ತು ಎಷ್ಟೋ ಮನೆಗಳಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಿ, ಇದಕ್ಕಿದ್ದಂಗೆ ಏನೋ ಪ್ರಾಬ್ಲಮ್ ಶುರು ಆಗ್ತಿದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಗೊತ್ತೇ ಆಗಲ್ಲ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಕಂಡುಹಿಡಿಯೋದಕ್ಕೆ ಅವ್ರಿಗೆ ಎಷ್ಟೋ ವರ್ಷಗಟ್ಟಲೆ ತೊಗೊಂಡ್ಬಿಟ್ಟಿರ್ತಾರೆ. ಏನಕ್ಕೆ ಹಿಂಗಾಯಿತು ಅಂತ ತಿಳ್ಕೊಂಡಿರ್ತಾರೆ. ಕೆಲವರು ಬಹಳ ಬುದ್ಧಿವಂತರು ಇರ್ತಾರೆ ಮನೆಗಳಲ್ಲಿ, ಅವರು ಸಡನ್ನಾಗಿ ಗುರುತಿಸ್ಬಿಡ್ತಾರೆ. ಕೆಲವರಿಗೆ ಸಿಕ್ಸ್ತ್ ಸೆನ್ಸ್ ಅಂತ ಒಂದು ಇರ್ತದೆ, ಸೂಕ್ಷ್ಮ ಮನಸ್ಸು. ಏನೇ ಒಂದು ನೆಗೆಟಿವಿಟಿ ಅಥವಾ ಪಾಸಿಟಿವಿಟಿ ಏನೋ ಆಯಿತು ಅಂದರೆ ಮುಂಚೆದಾಗ ಗೊತ್ತಾಗ್ಬಿಡ್ತದೆ. ಇದು 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 ಕ್ಯಾಲ್ಕುಲೇಷನ್ಸ್ ಮಾಡ್ತಾರೆ. ಆದರೆ ಕೆಲವರು ನಂಬದಿರ್ತಕ್ಕಂಥ ಕೆಲವು ಜನ ಇರ್ತಾರೆ. ನನಗೆ ಬುದ್ಧಿ ಇಲ್ಲ, ನಿನಗೆ ಏನೋ ಹೇಳ್ತಿದ್ಯಾ, ಹೋಗಿ ಕೆಲಸ ನೋಡೋಗಿ, ಇಲ್ಲಿ ಬರೋ ಪ್ರಾಬ್ಲಮ್ಸ್ಗೂ ಅದಕ್ಕೂ ಏನು ಸಂಬಂಧ, ಈ ಥರ ಅವ್ರನ್ನ ತಿರಸ್ಕಾರ ಮಾಡಿಬಿಟ್ಟಿರ್ತಾರೆ. ಅವಾಗ ಅವ್ರೇನು ಮಾಡ್ತಾರೆ, ಅನ್ಭವಿಸ್ಕೋಗಿ ನಿನ್ನ ಕರ್ಮ ನಾವೇನು ಮಾಡೋಣ ಅಂತ ಸುಮ್ಮನೆ ಇರ್ತಾರೆ. ಯಾಕಂದರೆ ಎಷ್ಟೋ ಜನ ಬುದ್ಧಿಗಳನ್ನ ಹೇಳ್ತಾರೆ, ಇಲ್ಲ ನೋಡಿ ಈ ಥರದ ಸಮಸ್ಯೆ ಹಿಂಗಿದೆ, ಈ ಥರದ್ದು ಸಮಸ್ಯೆ ಇದೆ, ಇದನ್ನು ನಾವೇ ತಂದುಕೊಳ್ತಾ ಇದ್ದೀವಿ, ನಾವೇ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಅವ್ರು ಹೇಳ್ತಾರೆ. ಕೆಲವ್ರು ತಲೆಗೆ ಹೋಗೋದೇ ಇಲ್ಲ. ಯಾಕಂದರೆ ಜಾತಿಲಿರ್ತಕ್ಕಂಥ ಕರ್ಮ ಫಲಗಳು, ಈ ದೋಷಗಳು ಅಂದರೆ ದೈಹಿಕವಾಗಿ ಮಾನಸಿಕವಾಗಿ ಅಲ್ಲ, ಅದು ಪ್ರಕೃತಿದತ್ತವಾಗಿ ಉತ್ಪನ್ನ ಆಗ್ತಕ್ಕಂತಹ ಕೆಲವು ದೋಷಗಳು ಮನುಷ್ಯನ ಮೇಲೆ ಮಾರಕವಾಗಿ ಕೆಲಸ ಮಾಡೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ದೈಹಿಕ ಮಾನಸಿಕ ಗ್ರಹಗತಿಗಳು ಸಪೋರ್ಟ್ ಮಾಡ್ತಿರ್ತವಂತೆ. ಇದನ್ನೇ ಕರ್ಮ ದೋಷ ಅಂತ ನಾವು ಕರಿತೀವಿ. ಆ ಕರ್ಮ ಕಳೆಯೋವರೆಗೂ, ಅದವನು ಜ್ಞಾನೋದಯ ಬರೋವರೆಗೂ ಅವನ ತಲೆಯಲ್ಲಿ ಅದು ಬರೋದೇ ಇಲ್ಲ. ಏನು ಮಾಡೋದು ಅದಕ್ಕೆ ವಿತ್ತಂಡವಾದ, ಅದಲ್ಲ ಇದು, ಇದಲ್ಲ ಅದು, ನೀನು ಹೇಳಿ ತಪ್ಪು, ಇದೇ ರೀತಿ ಅನುಭವಿಸ್ತಾ ಇರ್ತಾನೆ. ಪಾಪ ಕೆಲವು ಹೆಣ್ಮಕ್ಳುಗಳು, ಕೆಲವು ಸ್ತ್ರೀಯರು ಹೇಳಿ 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 ರೋಸ್ ಹೋಗ್ಬಿಟ್ಟಿರ್ತಾರೆ. ಏನಾರ ಮಾಡ್ಕೊಂಡು ಹಾಳಾಗೋಗು ಅಂತೇಳಿ ಸುಮ್ಮನಾಗ್ಬಿಡ್ತಾರೆ. ಆದರೆ ಮನುಷ್ಯನಿಗೆ ಬುದ್ಧಿ ಬರೋದಕ್ಕೆ ಕಾಲಾವಕಾಶ ಸಿಗ್ತದೆ. ಕಾಲಾವಕಾಶ ಆದಮೇಲೆ ಅಷ್ಟರಲ್ಲಿ ಏನೇನೋ ಸಮಸ್ಯೆಗಳು ಮನೇಲಿ ಬಂದ್ಬಿಟ್ಟಿರ್ತದೆ. ಅದಕ್ಕೆ ಹಲವಾರು ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಈಗ ವೆರಿ ಎಕ್ಸಾಂಪಲ್, ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂತಂದರೆ ನಾವು ಭಾಳಷ್ಟು ಕಾರ್ಯಕ್ರಮ ಹೇಳಿದ್ವಿ, ಅಲ್ಲಿ ಶುಕ್ರ ತತ್ವ ಇರಬೇಕು ಅಂತೇಳಿ. ಶುಕ್ರ ತತ್ವ ಯಾರ ಮನೇಲಿರ್ತದೆ, ನೀವು ಏನು ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಸುಖ ಶಾಂತಿ ನೆಮ್ಮದಿ ಹುಡ್ಕೊಂಬಂದು ಕೂತಿರ್ತದೆ, ಕಾಲು ಮುಡ್ಕೊಂಬಂದಿರ್ತದೆ. ಅಲ್ಲಿ ಮಹಾಲಕ್ಷ್ಮಿ ಕಾಲು ಮುಡ್ಕೊಂಬಿದ್ದಿರ್ತಾಳಲ್ಲಿ, ಹೋಗೋದೇ ಇಲ್ಲ. ಆದರೆ ಇದು ಎಲ್ಲಿ ಆ ಶುಕ್ರ ತತ್ವ ಕಾಣೆಯಾಗಿರ್ತದೋ ಅಲ್ಲಿ ದಟ್ಟ ದಾರಿತನ ಕಾಡ್ತಿರ್ತದೆ. ಯಾವುದೇ ಶುಭ ಕಾರ್ಯಗಳು ನಡೆಯೋದಿಲ್ಲ, ಬರೀ ಅಶುಭ ಕಾರ್ಯಗಳೇ ನಡೀತಾ ಇರ್ತದೆ. ಮಾನಸಿಕವಾಗಿ ದೈಹಿಕವಾಗಿ ಅಲ್ಲಿರ್ತಕ್ಕಂಥ ಕುಟುಂಬ ಸದಸ್ಯರೆಲ್ಲರೂ ಕೂಡ ಅನುಭವಿಸ್ತಾ ಇರ್ತಾರೆ. ಇದು ಒಂದು ವರ್ಗಕ್ಕೆ ಮೀಸಲಾಯಿತು ಅಂದರೆ, ಇನ್ನೊಂದು ವರ್ಗಕ್ಕೆ ಏನಪ್ಪ ಅಂತಂದರೆ ಎಲ್ಲ ಸಂತೋಷವಾಗಿದ್ದೀವಿ, ಯಾರೋ ಒಬ್ಬ ವ್ಯಕ್ತಿ ಮನೆಗೆ ಬಂದು ಹೋದ್ಮೇಲೆ ನಮಗೆ ಭಾಳಷ್ಟು ಸಮಸ್ಯೆಗಳಾಗ್ತಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಅನುಪಮ ಹೇಳ್ದಂಗೆ ಬಂಧುಗಳಾಗಿರ್ಬೋದು, ಬಳಗ ಆಗಿರ್ಬೋದು, ನೆಂಟರಿಷ್ಟಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು, ಯಾರಾದರೂ ಒಂದು ಸರಿ ಮನೆಗೆ ಬಂದು ಭೇಟಿ ಕೊಟ್ಟು ಒಂದು 10 ನಿಮಿಷ ಮಾತಾಡಿಸ್ಕೊಂಡು ಏನೋ ಕೊಟ್ಟಿದ್ದು ಕುಡ್ಕೊಂಡು ಆಯ್ತು ಓಕೆ ಅದು ಹೋಗಿದ ತಕ್ಷಣ ಇಮ್ಮಿಡಿಯೇಟಾಗಿ ಏನಾಗುತ್ತೆ ಅಂದರೆ ಮೈಕೈ ನೋವು, ಮೈಕೈ ಭಾರ. ಕೆಲವರು ಅಂತಾರೆ ದೃಷ್ಟಿ ದೋಷ ಅಂತ. ಇದು ಖಂಡಿತ ದೃಷ್ಟಿ ದೋಷ ಅಲ್ಲ. ದೃಷ್ಟಿ ದೋಷ ಬೇರೆ, ದೃಷ್ಟಿ ದೋಷ ಅಷ್ಟು ಬೇಗ ಎಫೆಕ್ಟ್ ಆಗಲ್ಲ ನಿಮಗೆ, ಆಯಿತಾ. ಇದು ಆ ದೋಷ ಅಲ್ಲ, ಒಂಥರ ಒಂದು ನೆಗೆಟಿವ್ ವೈಬ್ರೇಷನ್. ಆ ನೆಗೆಟಿವ್ ವೈಬ್ರೇಷನ್ ಅಂತ ನಾನು ಹೇಳ್ತೀನಿ ನಿಮಗೆ. ಯಾಕಂದರೆ ಇವೆಲ್ಲ ನೀವು ಕೂತ್ಕೊಂಡು ಚರ್ಚೆ ಮಾಡಿ ಮಾತಾಡ್ತಿದ್ದಾಗ ಎಸ್ ನೀವು ಹೇಳ್ತಾ ಇರೋದು ಕರೆಕ್ಟು, ನಮ್ಮ ಮನೇಲಿ ನಡೀತಕ್ಕಂತಹ ಕೆಲವು ಘಟನೆಗಳನ್ನ ಇವತ್ತು ಹೇಳ್ತಾ ಇದ್ದೀವಿ ಅಂದಾಗ ನಿಮಗೆ ಆ ಜ್ಞಾಪಕ ಬರೋಕ್ಕೆ ಶುರು ಆಗ್ತದೆ. ಯಾರೊಬ್ಬ ಬಂದ, ಅವ್ನು ಏನೇ ಆಗಿರಲಿ, ಅವ್ನು ನಿನ್ನ ನಂಟನೋ, ನಿನ್ನ ಬಂಧನೋ, ನಿನ್ನ ಬಳಗನೋ, ಯಾವನಾರಾಗಲಿ, ಯಾರೋ ಹೊರಗಡೆ ಆಫೀಸರ್ಸ್ ಆಗಿರಲಿ ಅಥವಾ ಸಹೋದ್ಯೋಗಿಗಳಾಗಿರಲಿ ಅಥವಾ ಇನ್ಯಾವುದೋ ಒಂದು ಸ್ತ್ರೀ ಆಗಲಿ, ಅಕ್ಕಪಕ್ಕದ ಮನೆಯ ಸ್ತ್ರೀ ಯಾರೇ ಆಗಿರಲಿ, ಅವರಲ್ಲಿ ತುಂಬ ಖುಷಿಯಾಗಿ ಇರ್ತದೆ, ನಿಮ್ಮಲ್ಲಿ ಒಳ್ಳೆ ಅನ್ಯೋನ್ಯತೆ ಇರುತ್ತೆ, ಒಳ್ಳೆ ಬಾಂಧವ್ಯ ಇರ್ತದೆ.
ಅವರೇನೋ ದ್ವೇಷಿಗಳು, ಅವರೇನೋ ವೈರಿಗಳು ಅಂತ ನಾವು ನೋಡೋದಷ್ಟೇ ಅಲ್ಲ. ಅವರು ನಮಗೆ ವೈಯಕ್ತಿಕವಾಗಿ ಒಳ್ಳೆಯವರಪ್ಪ, ಇವ್ರು ಒಳ್ಳೆಯವರಪ್ಪ, ಒಳ್ಳೆಯವರು, ಬಂದೋಗ್ಲಿ, ತೊಂದರೆ ಏನಿಲ್ಲ, ಮಾತಾಡ್ಸ್ಕೊಂಡು ಹೋಗ್ಲಿ, ನಾವು ಆ ಭಾವನೆಯಲ್ಲಿ ಇರ್ತೀವಿ. ಆ ಒಳ್ಳೆಯವರು ಅಂತ ಯಾರು ಅನ್ಕೊಂಡಿರ್ತೀವಿ ಅವ್ರು ಒಳ್ಳೆಯರಾಗೇ ಇರ್ತಾರೆ. ಇದು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಳ್ಳೆಯವರು ಅಂತ ನಾವು ಯಾರು ಅನ್ಕೊಂಡಿರ್ತೀವಿ ಅವ್ರು ಒಳ್ಳೆಯರಾಗೇ ಇರ್ತಾರೆ, ಅವರು ಧರ್ಮಾತ್ಮಾಗೇ ಇರ್ತಾರೆ. ಆದರೆ ಅವರು ಒಂದ್ಸರಿ ನಮ್ಮ ಮನೆಯೊಳಗೆ ಎಂಟ್ರಿ ಆಗಿದ ತಕ್ಷಣ ನಮಗೆ ಇಲ್ದಿರತಕ್ಕಂತಹ ಬಾಧೆಗಳೆಲ್ಲ ಶುರು ಆಗ್ತವೆ. ಮೈಕೈ ನೋವು, ತಲೆ ಭಾರ, ತಲೆ ತಿರುಗುವಂಥದ್ದು, ಕಿರಿಕಿರಿ, ಜಗಳಗಳು ನಡೆದೋಗ್ತವೆ. ಇದಕ್ಕಿದ್ದಂಗೆ ಜಗಳಗಳು ನಡೆದೋಗುತ್ತೆ ಮನೆಗಳಲ್ಲಿ. ಇದಕ್ಕಿದ್ದಂಗೆ ಮನಸ್ಸುಗಳು ಹೊಡೆದೋಗ್ಬಿಡ್ತವೆ. ಇದಕ್ಕಿದ್ದಂಗೆ ಒಂಥರ ಹತಾಶೆ, ನಿರಾಶೆ ಶುರುವಾಗ್ತದೆ. ಇದಕ್ಕಿದ್ದಂಗೆ ಅಳೋ ಸ್ಥಿತಿ ಬಂದ್ಬಿಡ್ತದೆ. ವೈ, ಯಾಕೆ ಇಂತಹ ಒಂದು ವ್ಯಕ್ತಿ ಒಳ್ಳೆಯರಾಗಿದ್ದರು, ಯಾರೋ ನಮ್ಮ ಮನೆಗೆ ಬಂದೋಗಿದ ತಕ್ಷಣ ಯಾಕೆ ಇವೆಲ್ಲ ತೊಂದರೆಗಳಾಗತ್ತೆ ಅಂತಕ್ಕಂಥದ್ದು ಯಾರಾದರೂ ಯಾವತ್ತಾರು ಚರ್ಚೆ ಮಾಡಿದ್ದೀರಾ? ಇದೇ ವಿಚಾರವನ್ನು ಮನೇಲಿರ್ತಕ್ಕಂತಹ ಹೆಂಡತಿ, ಮನೇಲಿರ್ತಕ್ಕಂಥ ತಾಯಿ, ಮನೇಲಿರ್ತಕ್ಕಂಥ ತಂದೆ ಅಥವಾ ಮಕ್ಕಳು ಯಾರಿಗೆ ಆ ದೊಡ್ಡವರು ಯಾರಿದ್ರೆ ಅವ್ರಿಗೆ ಹೇಳ್ತಾರೆ, ನೋಡಿ ಈ ಥರ ಬಂದೋದ್ಮೇಲೆ ಪ್ರಾಬ್ಲಮ್ ಆಗ್ತಿದೆ ಅಲ್ವಾ, ಇದು ಗುರುತು ಸರಿಯಾಗಿ ಅಂತ. ಕೇಳಕ್ಕೆ ರೆಡಿನೇ ಇಲ್ವೇ? ಕೇಳಕ್ಕೆ ರೆಡಿ ಇಲ್ಲ ಅಂದರೆ ಅನುಭವಿಸ್ಬೇಕಾಗ್ತದೆ. ಆದರೆ ಇವತ್ತು ಕೊಡುವಂಥ ಪರಿಹಾರ ಇದಕ್ಕೆ ರಾಮಬಾಣ ಕೆಲಸ ಮಾಡ್ತಿದೆ. ಇಲ್ಲಿ ದೃಷ್ಟಿ ದೋಷಕ್ಕಿಂತ ಮೀರಿದ ಅಂತ ಒಂದು ಶಕ್ತಿ ಕೆಲಸ ಮಾಡ್ತಿರ್ತದೆ. ಅದಕ್ಕೆ ಒಬ್ಬ ವ್ಯಕ್ತಿ ಬಂದು ಹೋದ್ಮೇಲೆ ಈ ಥರ ಆಗ್ತಿದೆ ನೋಡ್ರಿ ಅಂತ ಅನುಭವಸ್ಥರು ಯಾರು ಎಫೆಕ್ಟ್ ಆಗಿದೆ ಅವ್ರು ಹೇಳ್ತಾರೆ. ಎಲ್ಲರೂ ಗೊತ್ತಾಗೋದಿಲ್ಲ. ಈಗ ನನಗೆ ಎಫೆಕ್ಟ್ ಆಯ್ತು, ನಾನು ಹೇಳ್ತೀನಿ ನನ್ನ ಗಂಡನಿಗೆ, ನಾನು ನನ್ನ ಹೆಂಡತಿಗೆ ಹೇಳ್ತೀನಿ. ಕೇಳೋಕೆ ರೆಡಿನೇ ಇಲ್ವೇ? ಸುಮ್ಮನೆ ಬಾಯಿ ಮುಚ್ಚು, ಅದಕ್ಕೆ ಇದಕ್ಕೇನು ಸಂಬಂಧ? ತುಂಬ ಒಳ್ಳೆ ವ್ಯಕ್ತಿ ಅವ್ರು ಬಂದಮೇಲೆ ಎಷ್ಟೊಂದು ಕೆಲಸ ಆಗಿದೆ, ನನಗೆ ಕೆಲಸ ಆಗಿದೆ ನಿಜ. ಅವರು ನಿಮ್ಮ ಶ್ರೇಯೋಭಿಲಾಷಿಗಳು, ವೆಲ್ ವಿಷರು, ಎಲ್ಲವೂ ಕರೆಕ್ಟು. ಆದರೆ ಡ್ಯಾಮೇಜ್ ಹೇಗಾಗ್ತಾ ಇದೆ? ಯಾಕಂದರೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 10 ಸರಿ 15 ಸರಿ ನಾವು ಚೆಕ್ ಮಾಡಿದ್ದೀವಿ. ಆ ಚೆಕ್ ಮಾಡಿದಾಗೆಲ್ಲ ಈ ರೀತಿ ಪ್ರಾಬ್ಲಮ್ಸ್ಗಳು ಆಗ್ತಿದೆ ಅಂತಂದಮೇಲೆ ಲಕ್ಷಾಂತರ ಮನೆಗಳು ಹಿಡಿದಿರ್ತಕ್ಕಂಥ ಘಟನೆ ಇದು. ಯಾಕಂದರೆ ಒಬ್ಬ ವ್ಯಕ್ತಿ ಆರೋಗ್ಯಯುತವಾಗಿದ್ದು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ, ಆರೋಗ್ಯಯುತವಾಗಿದ್ದು ಯಾರೋ ಬಂದು ಹೋದ್ಮೇಲೆ ಡಿಸ್ಟರ್ಬ್ ಆಗ್ತದೆ ಅಂತಂದರೆ ಕಾರಣ ಏನು? ದೃಷ್ಟಿ ದೋಷ ಅಂತ ಅನ್ಕೊಳ್ಳೋದು ಕಾಮನಿಗೆ ಎಲ್ರಿಗೂ ಆಗ್ತಕ್ಕಂಥದ್ದು. ಆದರೆ ಅದಕ್ಕಿಂತ ದೊಡ್ಡ ಪರಿಣಾಮಗಳು ಆಗ್ತದಲ್ಲ. ಇದಕ್ಕೇನಂತೀರಿ? ಇದು ಒಂದು ಇಟ್ಕೊಳ್ಳಿ. ಆಯಿತು, ಮನೆಗೆ ಬಂದೋದ್ಮೇಲೆ ಜಸ್ಟ್ ಫೋನಲ್ಲಿ ಮಾತಾಡಿದ್ರೆ ಶುರು ಆಗ್ತದೆ ಪ್ರಾಬ್ಲಮ್. ಕೆಲವು ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಗಳಿಂದ ನಾವು ಫೋನಲ್ಲಿ ಮಾತಾಡಿದಂಗೆ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಅರೆ ಈ ಫೋನಲ್ಲಿ ಮಾತಾಡಿದ್ರು ಈ ಥರ ಪ್ರಾಬ್ಲಮ್ ಶುರು ಆಗುತ್ತೆ. ಎಸ್, 100%. ನೋಡಿ, ನೀವೇ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಖುಷಿಯಾಗಿ ಆರಾಮಾಗಿ ಟಿ ವಿ ನೋಡ್ಕೊಂಡು ಊಟ ಮಾಡ್ಕೊಂಡಿರ್ತಾರೆ. ಯಾವ ಫೋನ್ ಕಾಲ್ ಬರ್ತದೆ, ಬಂದ ತಕ್ಷಣ ಶುರು ಮಾತಾಡೋದ್ಮೇಲೆ ತಲೆ ಕೆಟ್ಟು ಗೊಬ್ಬರವಾಗಿರ್ತದೆ, ತಲೆನೋವು ಸ್ಟಾರ್ಟ್ ಆಗಿಬಿಡ್ತದೆ. ಅಂದರೆ ಆ ಕಡೆಯವರು ಬೈದಿದ್ದಾರಾ ಅಥವಾ ಇನ್ನೇನು ಹೇಳ್ಬಿಟ್ಟಿದ್ದಾರಾ, ಇನ್ನೇನು ಟಾರ್ಚರ್ ಖಂಡಿತ ಇಲ್ಲ. ಜನರಲ್ ಮಾತಾಡಿದೆ ಅಷ್ಟೇ. ಜನರಲ್ಲಾಗೆ ವೆಲ್ ವಿಶಿಂಗ್ ಮಾತಾಡೋದು. ಫ್ರೆಂಡ್ಸಲ್ಲಿ ಏನು ಮಾತಾಡ್ತಾರೆ, ಜನರಲ್ ಮಾತಾಡೋದು. ಆಯಿತಾ? ಆ ಥರ ಮಾತಾಡಿದ ತಕ್ಷಣ ಇಮಿಡಿಯೇಟ್ ಸ್ಟಾರ್ಟು. ಈ ರೀತಿ ಒಂದು ವ್ಯಕ್ತಿ ಸಂಪರ್ಕ ಮಾಡ್ತಕ್ಕಂತಹ ಲೆಕ್ಕಾಚಾರದಲ್ಲಿ, ಒಂದು ವ್ಯಕ್ತಿ ದೂರವಾಣಿ ಮುಖಾಂತರ ಸಂಪರ್ಕ ಮಾಡ್ತಕ್ಕಂಥ ಲೆಕ್ಕಾಚಾರದಲ್ಲಿ ಒಂದು ವೈಬ್ರೇಷನ್ಸ್ ಕ್ರಿಯೇಟ್ ಆಗುತ್ತೆ. ಅಂದರೆ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಇದು ಯಾಕೆ ಕೆಲಸ ಮಾಡುತ್ತೆ, ಯಾಕೆ ಇದನ್ನು ಸಾಬೀತು ಮಾಡೋದು, ಯಾಕೆ ಈ ಥರ ಪ್ರಾಬ್ಲಮ್ಗಳು ಯಾಕೆ ಆಗುತ್ತೆ ಅಂತಂದರೆ ಒಂದು ಅರ್ಥ ಮಾಡ್ಕೊಳ್ಳಿ. ಸಪ್ತ ಚಕ್ರಗಳ ಬಗ್ಗೆ ಈಗಾಗಲೇ ನಾವು ಮಾತಾಡಿದ್ದೀವಿ. ಸಪ್ತ ಚಕ್ರಗಳು ಪ್ರತಿಯೊಬ್ಬ ಮನುಷ್ಯ ಎಲ್ಲ ಮನುಷ್ಯರು ಹಿಡಿದು ಕೂಡ ಒಂದು ಹಾರ ಅಂತ ಒಂದು ಇದ್ದೇ ಇರ್ತದೆ. ಆ ಹಾರ ನಮ್ಮ ಸುತ್ತಾ ಇರ್ತದೆ. ಒಬ್ಬೊಬ್ಬರು ಹಾರ ಎಷ್ಟು ಮೀಟ್ರ್ ಇದೆ ಅಂತಕ್ಕಂಥ ಲೆಕ್ಕ ಮಾಡಿ ಹೇಳ್ಬೋದು ನಾವು. ಒಬ್ಬ ವ್ಯಕ್ತಿಯ ಹಾರ ಎಷ್ಟು ಮೀಟ್ರ್ ಉದ್ದ ಇರ್ತದೆ ಅಷ್ಟು ಅವನು ಪವರ್ಫುಲ್ ಆಗಿರ್ತಾನೆ ಅರ್ಥ. ಕೆಲವರಿಗೆ ಹಾರ ಇರೋದಿಲ್ಲ, ಎಲ್ಲ ಬ್ಲಾಕ್ ಆಗಿರ್ತದೆ. ಅಂದರೆ ಸಪ್ತ ಚಕ್ರಗಳೆಲ್ಲ ಬ್ಲಾಕ್ ಆಗಿರ್ತದೆ. ಕೆಲವೊಂದು ಓಪನ್ ಆಗಿರುತ್ತೆ, ಕೆಲವೊಂದು ಓಪನ್ ಆಗಿರಲ್ಲ. ಈ ಹಾರ ಅಂತಕ್ಕಂಥ ಪ್ರಭಾವದಲ್ಲಿ ಈ ಯಾವುದಾದ್ರು ವ್ಯಕ್ತಿಯ ಸಂಪರ್ಕ ಬಂದಾಗ, ಯಾವುದನ್ನ ವ್ಯಕ್ತಿ ಸಂಪರ್ಕ ಬಂದು ಕೂತ್ಕೊಂಡು ನೋಡಿ, ಇಷ್ಟು ಡಿಸ್ಟೆನ್ಸಲ್ಲಿ ಒಂದು ಮೀಟ್ರ್ ಡಿಸ್ಟೆನ್ಸಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾಗ ಈ ಹಾರ ಮತ್ತು ಇವರ ಹಾರ ಕನೆಕ್ಟ್ ಆಯಿತು ಅಂತಂದರೆ ಅಲ್ಲಿ ಆ ಹಾರದಲ್ಲಿರ್ತಕ್ಕಂಥ ನೆಗೆಟಿವಿಟಿ, ಈ ಹಾರದಲ್ಲಿರ್ತಕ್ಕಂಥ ಪಾಸಿಟಿವಿಟಿ ಕನೆಕ್ಟ್ ಆಗ್ತದೆ. ಈ ಹಾರ ಕನೆಕ್ಟಿವಿಟಿ ಆದ ತಕ್ಷಣವೇ ಈ ಪಾಸಿಟಿವ್ ಹಾರ, ನಮ್ದಂತ ಈ ಪಾಸಿಟಿವ್ ಹಾರ ಏನಿರ್ತದೆ ಅದು ಡಿಸ್ಟರ್ಬ್ ಆಗೋಗ್ತದೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಹಾರಗಳು ನಮಗೇನಾಗುತ್ತೆ, ಇನ್ನೊಂದು ನೆಗೆಟಿವ್ ಹಾರ ಬಂದು ಕನೆಕ್ಟ್ ಆದಾಗ ಅದು ಡಿಸ್ಟರ್ಬ್ ಆಗ್ತದೆ. ಯಾವ ಹಾರನೂ ಕೂಡ ಪ್ರಪಂಚದಲ್ಲಿ ಕಣ್ಣು ಕಾಣಿಸೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ ಹಾರ ಕೂಡ ನಮಗೆ ಕಣ್ಣು ಕಾಣಿಸೋದಿಲ್ಲ. ಆದರೆ ಒಂದು ಹಾರ ಜೊತೆ ಕನೆಕ್ಟ್ ಆಗ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಿದಾಗ, ಒಬ್ಬ ವ್ಯಕ್ತಿ ಒಬ್ಬ ಜೊತೆ ಕೂತ್ಕೊಂಡು ಮಾತಾಡಿದಾಗ, ಒಬ್ಬ ವ್ಯಕ್ತಿ ಒಬ್ಬ ಜೊತೆ ಸಂಪರ್ಕವನ್ನು ಮಾಡಿದಾಗ, ಈ ಥರ ಈ ಸಂಪರ್ಕಕ್ಕೆ ಬಂದ ಅಂತ ಸಂದರ್ಭದಲ್ಲಿ ಈ ಪ್ರಭಾವಗಳು ಯಾವಾಗ ನಮಗೆ ಡಿಸ್ಟರ್ಬ್ಗಳು ಮಾಡ್ತವೆ
ಆ ಆರ ಡಿಸ್ಟರ್ಬ್ ಆಗ್ತದೆ. ಆ ಪಾಸಿಟಿವ್ ಆರ ಡಿಸ್ಟರ್ಬ್ ಆಯಿತು ಅಂದಾಗ ಆಟೋಮೆಟಿಕಲಿ ಆ ಪಾಸಿಟಿವ್ ಆರ ನೆಗೆಟಿವ್ ಆಗಿ ಪರಿವರ್ತನೆ ಆಗಿ ನಮ್ಮಲ್ಲಿ ತಲೆನೋವು, ಕಿರಿಕಿರಿ, ಡಿಸ್ಟರ್ಬೆನ್ಸು, ಅದು ಇದು, ಜ್ವರ ಏನೇನೋ ಶುರು ಆಗ್ಬಿಡ್ತದೆ. ಅದನ್ನು ಸರಿ ಮಾಡ್ಕೊಂಡ್ಮೇಲೆ ಇಮಿಡಿಯೇಟ್ಲಿ ಆಗುತ್ತೆ. ಮತ್ತೆ ಅವ್ರು ಇನ್ನೊಂದು ಸರಿ ಬಂದು ಹೋಗೋವರೆಗೂ ನಮ್ಗೆ ಅದರ ಡಿಸ್ಟರ್ಬೆನ್ಸ್ ಆಗಲ್ಲ. ಅಲ್ಲಿಗೆ ಈ ಪಾಸಿಟಿವ್ ಆರ ನೆಗೆಟಿವ್ ಆರ ಕನೆಕ್ಟಿವಿಟಿನಲ್ಲಿ ಈ ಥರ ಒಂದು ಸಮಸ್ಯೆ ಆಗ್ತಿದೆ ಅಂತಂದರೆ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಆಗ್ತದೆ. ಆ ವ್ಯಕ್ತಿ ನಮ್ಮ ವೆಲ್ವಿಷರ್ ಆಗಿರ್ಬೋದು, ಆ ವ್ಯಕ್ತಿ ನಾವು ತುಂಬ ಇಷ್ಟಪಡ್ಬೋದು, ಆದರೆ ವ್ಯಕ್ತಿ ನಮ್ಮ ಆರೋಗ್ಯ ಕನೆಕ್ಟಿವಿಟಿ ಆಗ್ತಾ ಇಲ್ಲ, ನಕಾರಾತ್ಮಕ ಕೆಲಸ ಮಾಡ್ತಿದೆ ಅಂದಮೇಲೆ ನಾವೇನು ಮಾಡಬೇಕು? ಇದು ವ್ಯಕ್ತಿಗತವಾಗಿ ಸಂಪರ್ಕ ಮಾಡಿದಾಗ ಆಗ್ತಕ್ಕಂಥ ಬೆಳವಣಿಗೆ. ಇನ್ನು ಫೋನ್ ಮುಖಾಂತರ, ದೂರವಾಣಿ ಮುಖಾಂತರ ಆಗ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಈ ವೈಬ್ರೇಷನ್ ಕನೆಕ್ಟಿವಿಟಿ ಆಗೇ ಆಗ್ತದೆ. ಅದು ಹೇಗೆ ನೀವು ಸಾಬೀತು ಮಾಡ್ತೀರಾ? ದೂರವಾಣಿ ಮುಖಾಂತರ ಹೆಂಗಾಗ್ತದೆ ಅಂತಂದರೆ ವೆರಿ ಸಿಂಪಲ್, ನಾನು ನಿಮ್ಗೆ ಅಂತ ಹೇಳ್ತೀನಿ. ಈಗ ಯಾರಿಗೋ ಏನೋ ಒಂದು ಪ್ರಾಬ್ಲಮ್ ಆಗಿರ್ತದೆ. ಆ ಪ್ರಾಬ್ಲಮ್ ಆಗಿದ್ದಾಗ ನಾವು ಫೋನಲ್ಲೇ ಮಂತ್ರ ಹಾಕಿ ಸರಿ ಮಾಡ್ಬೋದನ್ನು. ಗೊತ್ತಿದೆಯಾ ಇದು? ಅವ್ರು ಇಲ್ಲಿಂದ ಅಮೇರಿಕಾದಿರಲಿ, ಲಂಡನ್ ಇರಲಿ, ಪಾಕಿಸ್ತಾನದಲ್ಲಿರಲಿ, ಆ ವ್ಯಕ್ತಿಗೇನೋ ಸಮಸ್ಯೆ ಇತ್ತು ಅಂದಾಗ ನಾವು ಇಲ್ಲಿಂದ ಫೋನ್ ಮುಖಾಂತರ ಮಂತ್ರ ಚಾಂಟ್ ಮಾಡಿದಾಗ ಆ ಮಂತ್ರದ ಪ್ರಭಾವ, ಆ ಮಂತ್ರದ ಒಂದು ವೈಬ್ರೇಷನ್ ಆ ಆಪೋಸಿಟ್ ಇರ್ತಕ್ಕಂಥ ವ್ಯಕ್ತಿಗೆ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸ್ತದೆ. ಇದು ಪ್ರೂವ್ ಆಗಿರ್ತಕ್ಕಂಥ ಸತ್ಯ ಇವತ್ತು. ಯಾಕೆ ಸಾಧ್ಯ ಇದು? ಮಂತ್ರ ಶಕ್ತಿಗೆ ಅಂಥ ಒಂದು ಪವರ್ ಇದೆ. ಅಂದರೆ ವ್ಯಕ್ತಿ ಪಾಸಿಟಿವ್ ಆಗಿ ಹೇಳ್ತಕ್ಕಂತಹ ಮಂತ್ರ ಶಕ್ತಿನಲ್ಲಿ ಒಂದು ಪವರ್ ಇದೆ. ಆ ಮಂತ್ರ ಶಕ್ತಿ ಎಷ್ಟೇ ಲಕ್ಷ ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವ್ಯಕ್ತಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ನಾವು ಮಾಡ್ತಾ ಇದ್ದೀವಿ, ಎಷ್ಟೋ ಕಡೆ ಮಾಡ್ತಾ ಇದ್ದೀವಿ ನಾವು. ಈಗ ಒಂದು ಪ್ರಾಬ್ಲಮ್ ಬಂತಂದ್ರೆ ಅವ್ನು ಅಮೆರಿಕದಿಂದ ಬಂದು ಸಾಲ್ವ್ ಮಾಡ್ಕೊಳಕ್ಕೆ ಆಗೋದಿಲ್ಲ. ಅವನು ಇಲ್ಲಿಂದನೇ ಒಂದು ಮಂತ್ರವನ್ನು ಕಳಿಸಿ, ಮಂತ್ರವನ್ನು ಚಾಂಟಿಂಗ್ ಮಾಡೋದಕ್ಕೆ ಹೇಳಿ, ಅಥವಾ ಮಂತ್ರ ಉಪದೇಶವನ್ನು ಮಾಡಿ, ಕೆಲವೊಂದು ಪರಿಹಾರಗಳನ್ನು ಮಾಡಿ ನಾವು ಅವನು ಕನೆಕ್ಟ್ ಮಾಡ್ಬೋದು, ಸರಿ ಮಾಡ್ಬೋದು. ಅದೇ ರೀತಿ ಹೇಗೆ ಒಂದು ಮಂತ್ರ ಶಕ್ತಿ ಫೋನ್ ಮುಖಾಂತರ ವ್ಯಕ್ತಿನ ಸರಿ ಮಾಡ್ತದೋ, ನಾವು ಮಾತಾಡ್ತಕ್ಕಂಥ ಮಾತುಗಳು ಕೂಡ ನೆಗೆಟಿವಿಟಿ ಇತ್ತು ಅಂತಂದಾಗ ಆ ನೆಗೆಟಿವಿಟಿ ಮಾತುಗಳು ಕೂಡ ಎದುರುಗಡೆ ಇರ್ತಕ್ಕಂಥದ್ದು ಇನ್ನೊಂದು ಸಂಪರ್ಕ ಇರ್ತಕ್ಕಂತಹ ದೂರವಾಣಿ ಕರೆ ಯಾರಿರ್ತಾನೆ ಅವನು ಸಂಪರ್ಕದಲ್ಲಿರ್ತಕ್ಕಂಥ ಹಾರವನ್ನು ಡಿಸ್ಟರ್ಬ್ ಮಾಡಿಬಿಡ್ತದೆ. ಅದಕ್ಕೆ ಇವ್ರ ಹತ್ರ ಮಾತಾಡಿದ್ರೆ ನನಗೆ ಯಾಕೋ ಕಿರಿಕಿರಿ ಟಾರ್ಚರ್ ಆಗುತ್ತೆ ಅಂತ ಭಾಳ ಜನ ಸ್ತ್ರೀಯರು ಪುರುಷರು ಮಾತಾಡ್ಕೊಳ್ತಾ ಇರ್ತಾರೆ. ಅವ್ನು ಮಾತಾಡಿದ್ರೆ ಆಗೋದಿಲ್ಲ, ಅವ್ನು ನೋಡಿದ್ರೆ ಆಗೋದಿಲ್ಲ, ಕೆಲವು ನೋಡಿದ್ರೆ ಆಗೋದಿಲ್ಲ ಅಂತ ಇರ್ತಾರೆ. ಅದು ಬೇರೆ, ಮಾತಾಡಿದ್ರೆ ಆಗೋದಿಲ್ಲ. ಡಿಸ್ಟರ್ಬೆನ್ಸ್ ಎದುರುಗಡೆ ಬಂದರೆ ಒಂಥರ ಮಾನಸಿಕ ಕಿರಿಕಿರಿ, ಅಯ್ಯೋ ನನಗೆ ಬೇಡಪ್ಪ ಒಂದು ಸಮಸ್ಯೆ ಬೇಡ ಅಂತಕ್ಕಂಥ ಒಂದು ಮಾನಸಿಕ ಕಿರಿಕಿರಿ. ಅರ್ಥ ಆಯ್ತಲ್ಲ? ಇದು ಎಲ್ಲರೂ ಅನುಭವಿಸ್ತಾರಂತಲ್ಲ, ತುಂಬ ಜನ ಇದನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ನಮಗೆ ಇದರಿಂದ ಆಯಿತು ಅಂತ ಗೊತ್ತಿಲ್ಲ. ಆ ಗೊತ್ತಿಲ್ಲದ್ರಿಂದ ನಾವೇನು ಮಾಡ್ತಿದ್ದೀವಿ, ಹಲವಾರು ಪ್ರಾಬ್ಲಮ್ಗಳು ಇವತ್ತು ನಾವು ಫೇಸ್ ಮಾಡ್ತಾ ಇದ್ದೀವಿ. ಇದು ಕುಟುಂಬದಲ್ಲಾಗಿರ್ಬೋದು, ಕುಟುಂಬದಲ್ಲೂ ಇದಿದೆ, ಮಕ್ಕಳಲ್ಲೂ ಇದು ಉತ್ಪನ್ನ ಆಗ್ತದೆ. ಅದು ನಾನು ನೋಡ್ಬಿಟ್ಟಿದ್ದೀನಿ. ತಾಯಿ ಮಕ್ಕಳು ಆಗ್ಬರಲ್ಲ, ತಂದೆ ಮಕ್ಕಳು ಆಗ್ಬರಲ್ಲ, ಯಾವಾಗಲೂ ಸಿಡಿ ಅಂತ ಇರ್ತಾರೆ. ಮಗನ ನೋಡಿದ್ರೆ ಆಗಲ್ಲ, ಮಗಳು ನೋಡಿದ್ರೆ ಆಗಲ್ಲ ಅಂತ ಹೇಳ್ತಿರ್ತಾರೆ ತಂದೆ ತಾಯಿಂದರು. ಕಾರಣ ಏನು? ಅವ್ರು ಸೃಷ್ಟಿ ಮಾಡತಕ್ಕಂಥ ಮಕ್ಕಳಿಂದನೇ ಅವ್ರಿಗೆ ಪ್ರಾಬ್ಲಮ್ ಅಂತಂದರೆ, ಇನ್ನು ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಆ ಆರ ಅಂತಕ್ಕಂಥದ್ದು ಎಷ್ಟು ಚೇಂಜಸ್ ಇರ್ತದೆ, ಎಷ್ಟು ಬದಲಾವಣೆಗಳಾಗಿರ್ತದೆ, ಎಷ್ಟು ಪರ್ಸೆಂಟೇಜ್ ಪಾಸಿಟಿವ್ ಆಗಿರ್ತದೆ, ಎಷ್ಟು ಪರ್ಸೆಂಟೇಜ್ ನೆಗೆಟಿವ್ ಆಗಿರ್ತದೆ, ಯಾರಾದರೂ ಯೋಚನೆ ಮಾಡಿದ್ದೀರಾ? ಇಲ್ಲ. ಈ ಥರ ಒಂದು ಹಾರ ಇನ್ನೊಂದು ಹಾರವನ್ನು ಡಿಸ್ಟರ್ಬ್ ಮಾಡ್ತದೆ ಅಂತಂದರೆ ಈ ನೆಗೆಟಿವಿಟಿಯನ್ನು ನಾವು ತಗೋಬೇಕು ಅಂತಂದಾಗ ಇವತ್ತು ಅನುಭವಿಸ್ತಾ ಇರ್ತೀವಿ. ಯಾಕಂದರೆ ಕೆಲವು ಉದ್ಯೋಗ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಲೇಬೇಕು. ಅಲ್ಲಿ ಎಲ್ಲರೂ ನಾವು ಪಾಸಿಟಿವ್ ಆರವನ್ನು ಕೆಲಸ ತೊಗೊಳಕ್ಕಾಯ್ತದ? ಪಾಸಿಟಿವ್ ಆರೋ ಇರೋ ಬಾಸ್ ಹತ್ರ ಕೆಲಸ ಮಾಡೋಕ್ಕಾಗುತ್ತಾ ನಾವು? ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಥರ ಜನ ಇದ್ದೇ ಇರ್ತಾರೆ. ನಾವು ಅವರೆಲ್ಲ ಸರಿ ಮಾಡ್ಕೊಳಕ್ಕಾಗಲ್ಲ. ಆದರೆ ನಾವು ಸರಿ ಮಾಡ್ಕೋಬೇಕು. ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ಯಾವುದೋ ಒಂದು ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತೀವಿ, ಸಾವಿರಾರು ಜನ ಅಕ್ಕಪಕ್ಕದಲ್ಲೇ ಕೆಲಸ ಮಾಡ್ತಿರ್ತಾರೆ. ಯಾರ್ದು ನೆಗೆಟಿವ್ ಆರ ಯಾವುದು ಪಾಸಿಟಿವ್ ಆರ ಗೊತ್ತಾಗ್ತದ? ಖಂಡಿತ ಇಲ್ಲ. ನೀವೆಲ್ಲ ಗಾರ್ಮೆಂಟ್ಸ್ಗಳ ಹೋಗ್ಬಿಟ್ಟು ಅಂದರೆ ಇಲ್ಲೇ ಟುಕು ಅಂತಿರ್ತಾರೆ. ಎಲ್ಲ ಅಕ್ಕಪಕ್ಕ ಎಲ್ಲ ಸಾವಿರಾರು ಜನ ನಿಂತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಪಾಪ ಅವ್ರನ್ನೆಲ್ಲ ನಾವು ಹೇಗೆ ನೆಗೆಟಿವ್ ಪಾಸಿಟಿವ್ ಅಂತ ಡಿವೈಡ್ ಮಾಡೋದು? ಆಗಲ್ಲ. ಅದರಿಂದ ನಾವು ಎಲ್ಲೇ ಹೋದ್ರು, ಯಾರೇ ಬಂದರು, ಏನೇ ಮಾಡಿದ್ರು ನಮ್ಮ ಆರದ ಜೊತೆ ಯಾವುದೇ ನೆಗೆಟಿವ್ ಆರ ಬೆರಿಬಾರ್ದು. ಇನ್ ಕೇಸ್ ನಮ್ಮ ನೆಗೆಟಿವ್ ಆರ ಜೊತೆ ಯಾವ್ದಾದ್ರು, ನಮ್ಮ ಪಾಸಿಟಿವ್ ಆರ ಜೊತೆ ಯಾವ್ದಾದ್ರು ನೆಗೆಟಿವ್ ಆರ ಬಂದು ಡಿಸ್ಟರ್ಬ್ ಆಗಿ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ದೀವಿ ನೀವು ಹೇಳ್ದಂಗೆ ಅಂತಂದರೆ ಅದಕ್ಕೊಂದು ಅದ್ಭುತವಾದ ಸೊಲ್ಯೂಷನ್ಸ್ ಇದೆ. ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯ ಡಿಸ್ಟರ್ಬ್ ಆಗ್ತಾನೆ ಮಾನಸಿಕವಾಗಿ, ದೈಹಿಕವಾಗಿ ಅಂತಂದರೆ ನಾವು ಹೇಳ್ದಂತಹ ಮಾನಸಿಕವಾಗಿ ಯಾರೂ ಕಣ್ಣು ಕಾಣಿರ್ತಕ್ಕಂಥ ಒಂದು ಆರ ಅಂತಕ್ಕಂಥದ್ದು ಕೆಲಸ ಮಾಡ್ತಿದೆ ಅಂತಂದರೆ ಇದನ್ನು ಪ್ರತಿಯೊಬ್ಬರು ಅನುಭವಿಸ್ತಾ ಇರ್ತೀರ. ಇದು ಯಾರಿಗೂ ಆಗೋದು ಬೇಡ. ಯಾಕಂದರೆ ಇಂತಹ ಗಂಭೀರ ಸಮಸ್ಯೆಗಳು ನಮ್ಮ ಕಾಲಮಾನ ಕೆಟ್ಟಿದಾಗ ತುಂಬ ಅಧೋಗತಿಗೆ ಹೋಗಿ ಏನೇನೋ ಆಗೋಗಿದೆ ಪ್ರಪಂಚದಲ್ಲಿ. ನಾವು ಅಂದ್ಕೊತೀವಿ ಸಣ್ಣ ಸಮಯ ಬಿಟಾಕಪ್ಪ ಅಂತ ನಾವು ಹೇಳಿರ್ತೀವಿ. ಆದರೆ ಅದು ತೀಕ್ಷ್ಣ ಕೆಲಸ ಮಾಡ್ತಕ್ಕಂಥದ್ದು ಯಾವಾಗ ಅಂತಂದರೆ ಈ ದಶಾಕಾಲಗಳಲ್ಲಿ, ನೆಗೆಟಿವ್ ದಶಾಕಾಲಗಳಲ್ಲಿ. ಯಾರಿಗೆ ಕೇತು ದಶೆ, ಚಂದ್ರ ದಶೆ ರಾಹು ಭುಕ್ತಿ, ಚಂದ್ರ ದಶೆ ಶನಿ ಭುಕ್ತಿ, ಚಂದ್ರ ದಶೆ ಕೇತು ಭುಕ್ತಿ,
ಇಂತಹ ಒಂದು ಸದ್ಯ ಸ್ಥಿತಿಗಳಲ್ಲಿ ಇವು ತುಂಬ ಅಪಾರವಾಗಿ ನಮ್ಮ ಕೆಲಸ ಮಾಡ್ತವೆ. ಆಮೇಲೆ ಪರ್ಟಿಕ್ಯುಲರ್ಗೆ ಏನಾಗುತ್ತೆ ಅಂದರೆ, ಇಂತಹ ಒಂದು ನೆಗೆಟಿವಿಟಿ ಕಾಲಮಾನದಲ್ಲೇ ನೆಗೆಟಿವಿಟಿ ವ್ಯಕ್ತಿಗಳು ನಮ್ಮನ್ನು ಪ್ರವೇಶ ಮಾಡ್ತಾರಂತೆ, ನಮ್ಮನ್ನು ಮೀಟ್ ಮಾಡ್ತಾರಂತೆ, ನಮ್ಮ ಜೊತೆ ಸಂಪರ್ಕ ಮಾಡ್ತಾರಂತೆ, ನಮ್ಮ ಜೊತೆ ವೆಲ್ವಿಷರಾಗಿರ್ತಾರಂತೆ. ಆದರೆ ಅಲ್ಲಿ ನಡೀತಕ್ಕಂತಹ ಗ್ರಹ ಬದಲಾವಣೆಗಳೇ ಬೇರೆ ಬೇರೆ ಆಗಿರ್ತದೆ. ಅದು ಅನುಭವಿಸೋರು ಮಾತ್ರ ಗೊತ್ತು, ಎಲ್ಲರೂ ಗೊತ್ತಾಗೋದಿಲ್ಲ. ಅದರಿಂದ ಇವತ್ತು ಯಾವುದೇ ಒಂದು ವ್ಯಕ್ತಿಯನ್ನು ನೋಡಿಕೊಂಡು ಸಂಪರ್ಕ ಮಾಡಬೇಕು ಅಂದಾಗ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಮಿನಿಮಮ್ ಒಬ್ಬ ವ್ಯಕ್ತಿ ನಾವು ಮಾತಾಡಿಸ್ಬೇಕು ಅಂತಂದಾಗ ನಿಮ್ಮ ಆರವನ್ನು ಚೆಕ್ ಮಾಡ್ಕೋಬೇಕು, ಎಷ್ಟು ಮೀಟ್ರ್ ನಿಮ್ಮ ಆರ ಕನೆಕ್ಟಿವಿಟಿ ಅಂತೇಳಿ. ಈ ಥರ ಸಂದರ್ಭ ಬಂದಾಗ ನೀವೇನು ಮಾಡಬೇಕು, ಎಲ್ಲ ಡಿಸ್ಟೆನ್ಸ್ ಇಟ್ಕೊಂಡು ಮೀಟ್ ಮಾತಾಡಬೇಕು. ಅವ್ನು ಬಂದರೆ ಮಿನಿಮಮ್ 10 ಅಡಿ, ನೆನಪಿಟ್ಕೊಳ್ಳಿ, ಮಿನಿಮಮ್ 10 ಅಡಿ. ಆ ಥರ ಏನಾದರೂ ಪ್ರಾಬ್ಲಮ್ಸ್ ಇತ್ತು, ಆ ವ್ಯಕ್ತಿ ಹತ್ರ ಮಾತಾಡಲೇಬೇಕು, ಕೆಲಸ ಮಾಡಲೇಬೇಕು, ಏನೇ ಮಾಡಲೇಬೇಕು, ಡಿಸ್ಕಸ್ ಮಾಡಲೇಬೇಕು ಅಂತಕ್ಕಂಥದ್ದು ಕೆಲವು ಅವಶ್ಯಕತೆಗಳು ಇರ್ತದೆ. ನಾವು ಏಕದಮ್ ಎಲ್ಲರೂ ತಿರಸ್ಕಾರ ಮಾಡಿ ಸಾಗಣೆ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು, ಮಿನಿಮಮ್ ನೀವು ಮಾತಾಡ್ತಕ್ಕಂಥ ಹಂತದಲ್ಲಿ 10 ಫೀಟ್ 10 ಅಡಿ ಆದರೂ ಅವನ್ನ ಮುಂದೆ ದೂರ ಕೂಡಿಸಿ ನೀವು ಮಾತಾಡಬೇಕಾಗ್ತದೆ. ಆವಾಗ ನಿಮ್ಮ ಆರಾಗೆ ಅವನ ಆರ ಕನೆಕ್ಟಿವಿಟಿ ಆಗೋದಿಲ್ಲ. ಇದು ಒಂದು ಪದ್ಧತಿ. ಎರಡನೇ ಪದ್ಧತಿ, ಇನ್ ಕೇಸ್ ಈ ಥರ ಆಗಿ ನಮ್ಗೆ ಗೊತ್ತಿದ್ದ ಡಿಸ್ಟರ್ಬ್ ಆಗ್ಬಿಟ್ಟು ಪ್ರಾಬ್ಲಮ್ ಆಗೋಯ್ತು ಅಂತಂದರೆ ಅದಕ್ಕೆ ಒಂದು ಅದ್ಭುತವಾಗಿರ್ತಕ್ಕಂಥ ಸರಳವಾದಂತಹ ಒಂದು ಉಪಾಯ ಹೇಳ್ಕೊಡ್ತೀನಿ. ನೀವೇನು ಮಾಡಬೇಕು ಅಂದರೆ, ಒಂದು ಗಾಜಿನ ಲೋಟದಲ್ಲಿ, ಗಾಜಿನ ಗ್ಲಾಸ್ನಲ್ಲಿ ನೀರು ತಗೊಳ್ಳಿ. ನೀರು ತಗೊಂಡು ನೀವೇನು ಮಾಡಬೇಕು, ರಾತ್ರಿ ಇದನ್ನೇನು ಮಾಡಬೇಕು, ನಿಂಬೆಹಣ್ಣು ಹಾಕಿದ್ರು ಒಳಗಡೆ ಇಟ್ಬಿಡಿ. ಇದು ಭಾಳ ಜನ ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಗ್ಲಾಸ್ ಒಳಗಡೆ ನಿಂಬೆಹಣ್ಣು ಇಟ್ಬಿಟ್ಟು ಎಲ್ಲ ಮೂಲೆ ಇಟ್ಬಿಡ್ತಾರೆ. ನೆಗೆಟಿವಿಟಿನೆಲ್ಲ ಇದು ಸಕ್ ಮಾಡುತ್ತೆ, ನೆಗೆಟಿವಿಟಿ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ. ಅದೇ ಥರನೇ ಇದು ಕೂಡ, ಆದರೆ ಇದು ಬೇರೆ ಥರ ಮೆಥಡು. ಇದು ಇಲ್ಲಿವರು ಗ್ಲಾಸಲ್ಲಿ ನಿಂಬೆಹಣ್ಣು ಹಾಕಿ ಇಟ್ಟಿರೋದು ನೋಡಿದ್ದೀರಾ. ಆದರೆ ಈ ಥರ ಒಂದು ಆರ ನೆಗೆಟಿವಿಟಿ ಕೆಲಸ ಮಾಡಬೇಕು ಅಂದಾಗ ಆ ಆರ ಏನು ಮಾಡ್ತದೆ, ನೆಗೆಟಿವಿಟಿ ಆರ ಇಡೀ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿರ್ತದೆ. ಒಬ್ಬ ವ್ಯಕ್ತಿ ಮನೆ ಒಳಗಡೆ ಎಂಟ್ರಿ ಆದ ಅಂದ ತಕ್ಷಣವೇ ಆ ಆರ ಏನು ನೆಗೆಟಿವ್ ಆರ ಏನಾಗುತ್ತೆ, ನಿಮ್ಮ ಮನೆಯೆಲ್ಲ ಪ್ರವೇಶ ಮಾಡಿರ್ತದೆ. ಆ ನೆಗೆಟಿವಿಟಿ ಆರದಲ್ಲಿ ಯಾರ್ಯಾರು ಓಡಾಡ್ತಿರ್ತೀರಾ, ನಾನು ಹೇಳಿದಂಥ ಸೂಕ್ಷ್ಮ ಮನಸ್ಸಿನ ಅಥವಾ ಸೂಕ್ಷ್ಮ ಪಾಸಿಟಿವ್ ಆಗಿರ್ತಕ್ಕಂಥ ವ್ಯಕ್ತಿಗಳ ಆರ ಅಥವಾ ನೆಗೆಟಿವಿಟಿ ಆರ ಇರ್ತಕ್ಕಂಥ ಏನಾದರೂ ಪ್ರವೇಶ ಮಾಡಿದಾಗ ಅವ್ರು ತಾಗ್ದಾಗ ಏನಾಗುತ್ತೆ, ಆಟೋಮೆಟಿಕಲಿ ಮಾನಸಿಕವಾಗಿ ದೈಹಿಕವಾಗಿ ಡಿಸ್ಟರ್ಬ್ ಆಗಿಬಿಡ್ತಾರೆ. ಅರ್ಥ ಆಯ್ತಾ? ಈ ಥರ ಡಿಸ್ಟರ್ಬ್ ಆಯಿತು ಅಂತಂದಾಗ ಏನಾಗ್ತದೆ, ನಿಮ್ಮಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಮಾನಸಿಕ ದೈಹಿಕ ಪ್ರಾಬ್ಲಮ್ಗಳು ಶುರು ಆಗಿಬಿಡ್ತವೆ. ಅದಕ್ಕೆ ಏನು ಮಾಡಬೇಕು, ಈ ಥರ ಒಂದು ಗಾಜಿನ ಲೋಟದಲ್ಲಿ ಹಿಂದಿನ ದಿವಸ ನೀವೇನು ಮಾಡಬೇಕು, ಒಂದು ನಿಂಬೆಹಣ್ಣು ಹಾಕ್ಬಿಟ್ಟಿಡಿ. ನಿಂಬೆಹಣ್ಣು ಹಾಕಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಈ ನಿಂಬೆಹಣ್ಣು ನೀರು ತಗೊಂಡು ಚಿಮ್ಕಿಸ್ಕೊಳ್ಳಿ, ಮನೆಯೆಲ್ಲ ಸಿಂಪಡಿಸಿ. ಮನೆಯೆಲ್ಲ ಬಾಗಿಲು, ಕಿಟಕಿ, ಮನೆ, ಬೆಡ್ಡು, ರೂಮು, ಬಾತ್ರೂಮು ಎಲ್ಲೆಲ್ಲಿದೆಯೋ ಎಲ್ಲ ಕಡೆ ಇಡೀ ಮನೆಗೆ ಒಂದು ಸ್ವಲ್ಪ ತಗೊಳ್ಳಿ, ಚುಮ್ಸಿ, ನೀಟಾಗಿ ಚುಮ್ಸಿ, ಎಲ್ಲ ಕಡೆ ಚುಮ್ಸಿ. ಅಷ್ಟು ಅದ್ಭುತವಾಗಿ ಕೆಲಸ ಮಾಡ್ತದೆ. ಯಾಕಂದರೆ ನಿಂಬೆಹಣ್ಣಿಗೆ ಅಧಿಪತಿ ಬಂದು ರಾಹು ಭಗವಾನ್, ನಿಂಬೆಹಣ್ಣಿಗೆ ಅಧಿಪತಿ ಬಂದು ಗುರು ಭಗವಾನ್, ನಿಂಬೆಹಣ್ಣಿಗೆ ಅಧಿಪತಿ ಬಂದು ಶುಕ್ರ ಭಗವಾನ್. ನೋಡಿ, 3 ಜನ ಇರ್ತಾರೆ. ವೈಜ್ಞಾನಿಕವಾಗಿ ಇದನ್ನು ಸಿ ವಿಟಮಿನ್, ಸಿಟ್ರಿನ್ ಅಂತ ನಾವು ಕರಿತೀವಿ. ಆಯಿತಾ? ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗ್ತಕ್ಕಂಥ ಲೆಕ್ಕಾಚಾರದಲ್ಲಿ ಚಂದ್ರನ ಜೊತೆಗೆ ಈ ಗ್ರಹ ಸಮಯಗಳು ಸಂಯೋಗ ಆಯಿತು ಅಂದಾಗ ಒಂದು ಪ್ರಭಾವ ಉತ್ಪನ್ನ ಆಗುತ್ತೆ, ಅಂದರೆ ಒಂದು ಎನರ್ಜಿ ಉತ್ಪನ್ನ ಆಗುತ್ತೆ. ಆ ಎನರ್ಜಿ ನೀರಲ್ಲಿ ಮಿಶ್ರಣ ಮಾಡಿ ನಾವು ಎಲ್ಲ ಕಡೆ ಸಿಂಪಡಿಸ್ತಂದಾಗ ಯಾವುದೇ ನೆಗೆಟಿವಿಟಿ ಆರ ಇದ್ರೂ ಕೂಡ ಅದು ಓಡೋಗ್ಬಿಡ್ತದೆ. ನೆಗೆಟಿವಿಟಿ ಆರ ಏನಾಗುತ್ತೆ, ಕ್ಲಿನ್ಸ್ ಆಗಿಬಿಡ್ತದೆ. ಈ ಥರ ನೀವೇನು ಮಾಡಬೇಕು, ಒಂದು ಪ್ರಯೋಗವನ್ನು ನೀವು ಮಾಡಿ. ಆಯಿತಾ? ಇದು ಒಂದು ಆಯ್ತಲ್ವಾ? ನಿಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ನೀವು ಹೇಳ್ದಂಗೆ ಶಾರೀರಿಕವಾಗಿ ಮಾನಸಿಕವಾಗಿ ನಾನು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಇಮಿಡಿಯೇಟಾಗಿ ನೀವೇನು ಮಾಡಬೇಕು ಅಂದರೆ, ಸ್ನಾನ ಮನೆಗೆ ಹೋಗಿ ನೀರು ಕಾಯಿಸ್ಕೊಳ್ಳಿ. ಆ ನೀರು ಕಾಯಿಸ್ಕೊಳ್ಳೋ ನೀರಿಗೆ ಒಂದು ಚಮಚ ಅರಿಶಿನ, ಒಂದು ಸ್ವಲ್ಪ ಕಲ್ಲುಪ್ಪು, ಒರಿಜಿನಲ್ ಕಲ್ಲುಪ್ಪು, ಒಂದು ಸ್ವಲ್ಪ ಬೇವಿನ ಸೊಪ್ಪು, ಈ 3 ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಡಿ. ಆಯಿತಾ? ಸ್ನಾನ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ನಿಮ್ಮ ಈ ಬಾಡಿ ಆರ ಅಂತ ಏನು ಹೇಳ್ತೀವಿ, ಈ ಆರ ಒಳಗಡೆ ಹೋಗಿರ್ತಕ್ಕಂತಹ ಆ ನೆಗೆಟಿವ್ ಆರದ ಪ್ರಭಾವಗಳೇನಾಗುತ್ತೆ, ವಾಶ್ ಔಟ್ ಆಗಿಬಿಡ್ತದೆ. ನಮ್ಮಲ್ಲಿ ಏನೋ ಒಂದು ಇದೆ, ನಮ್ಮಲ್ಲಿ ಏನೋ ಬದಲಾವಣೆಗಳಾಗ್ತಾ ಇದೆ, ನಮ್ಮಲ್ಲಿ ಏನೋ ಒಂದು ನಡೀತಾ ಇದೆ. ಇದಕ್ಕೆಲ್ಲ ಪ್ರಕೃತಿಯಲ್ಲಿ ಹಲವಾರು ಉತ್ತರಗಳಿದ್ದಾವೆ, ಕಾರಣಗಳಿರ್ತಕ್ಕಂಥದ್ದು ನಮ್ಗೆ ಗೊತ್ತೇ ಇಲ್ಲ. ಇವೆಲ್ಲ ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಅದಕ್ಕೆ ಮನುಷ್ಯ ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಪಾಸಿಟಿವ್ ಆರವನ್ನು ಚೆಕ್ ಮಾಡ್ಕೊತಾ ಇರಬೇಕು. ಅದಕ್ಕೆ ಹಲವಾರು ಇನ್ಸ್ಟ್ರೂಮೆಂಟ್ಗಳಿದ್ದಾವೆ. ಮುಂದಿನ ಸಲ ಅದನ್ನೆಲ್ಲ ತೋರಿಸ್ತೀನಿ. ಒಳ್ಳೆಯದಾಗಲಿ.